ನಾನು ಕಕ್ಕಳ ಮೇಲೆಯಲ್ಲಿದ್ದಾಗ ಹುಟ್ಟುವ ಮುನ್ನ ನಮ್ಮಪ್ಪ ನಮ್ಮಮ್ಮ ಒಂದು ಹೆಣ್ಮಗುವಿಗೆ ಜನ್ಮ ಕೊಟ್ಟರು. ನಮ್ಮ ತಾಯಿಗೆ 8-9 ವರ್ಷಗಳು ಗತಿಸಿದ್ದು, ಮಕ್ಕಳೇ ಆಗಲಿಲ್ಲ. ನಮ್ಮಮ್ಮ ಹಗಲು ಇರುಳು ಆರತಿಗೊಬ್ಬ ಏನಪ್ಪ ಆರತಿಗೊಬ್ಬ ಮಗಳು, ಕೀರ್ತಿಗೊಬ್ಬ ಮಗ ಅಂಥೇಳಿ, ಒಂದು ಗಂಡು ಮಗು ಆದರೆ ಬಹಳ ಚಲೋ ಆಗ್ತದೆ ಅಂಥೇಳಿ ಸದಾ ಚಿಂತೆ ಮಾಡ್ತಾ ಇದ್ಲು. ನಮ್ಮಮ್ಮನ ಚಿಂತೆಗೆ ಒಲಿತು ಅಪ್ಪ ಮುಮ್ಮೆಟ್ಟಗುಡ್ಡದ ಅಮೋಘ ಸಿದ್ಧ, ಕಲ್ಲೂರು ಸಿದ್ಧ ಜಂಗಮ ರೂಪ ಧಾರಣ ಮಾಡಿ ಕಂಡು ಬಂದು ಭಿಕ್ಷಾ ನೆಪ ಮಾಡಿ ಭಿಕ್ಷಾಂದಿ ಅಂತ ಕೂಗಿದ. ನಮ್ಮಮ್ಮ ಮರ ತುಂಬ ಜೋಳ ತಂದು ಜಂಗಮ ಜೋಳಿಗೆ ಹಾಕಬೇಕಂತ ಬಂದ್ಲು. ಗುರು ಕೇಳ್ತಾ ಇದ್ದಾನೆ, ಅಮ್ಮ ನಿನ್ನ ಮುಖದಲ್ಲಿ ಸ್ವಲ್ಪ ಚಿಂತೆ ಕಾಣ್ತಾ ಇದೆ, ಏನಿದೆ ಮನುಷ್ಯನೊಳಗೆ ಹೇಳುತ್ತಾಯಿ. ಅಂದ್ಕೊಳ್ಳೇನೆ ನಮ್ಮಮ್ಮ ನಾಗಮ್ಮ ಆ ಭಗವಂತನ ಮುಂದೆ ಕಣ್ಣೀರು ಹಾಕ್ತಾ ಇದ್ಲು. ತ್ರಿಕಾಲಜ್ಞಾನಿ ಮಹಾಯೋಗಿ ಪುರುಷ ನಮ್ಮ ತಾಯಿಯ ಮನದಾಳದ ಚಿಂತೆಯನ್ನು ಅರ್ಥ ಮಾಡಿಕೊಂಡು, ಅಮ್ಮ ಈ ಪ್ರಸಾದ ತಕ್ಕೋ ಅಂಥೇಳಿ ಖಾರೀಕ ಭಂಡಾರ ಭಸ್ಮವನ್ನು ಉಡಿಯಾಗಿ ಹಾಕಿ, ನಿನಗೆ ಗಂಡು ಮಗ ಜನಿಸ್ತದೆ ವರ್ಷೊಬ್ಬದ್ರೊಳಗೆ, ಆ ಮಗುವಿಗೆ ಅಮೋಘನೆಂದು ನಾಮಕರಣ ಮಾಡಬೇಕು ಅಂತ ಹೇಳಿ ಅನುಗ್ರಹಿಸಿ ಹೋದರು. ಆ ಮಹಾಪ್ರಸಾದವೇ ನಮ್ಮ ತಾಯಿಗೆ ಸೂಸಲು ನಿಂತು ಗರ್ಭ ತಾಯ ಮಾತು. 9ನೇ ತಿಂಗಳಿಗೆ ನವಮಾಸ ತುಂಬಿದ ಬಳಿಕ ನಾ ಜನಿಸಿದೆ. ಆದರೆ ಏನು ಮಾಡೋದು, ಸಮಾಜದ ಹಿರಿಯರು ತೊಟ್ಲು ಕಾರ್ಯಕ್ರಮ ದಿವಸ ಎಲ್ಲರೂ ತಕರಾರು ಮಾಡಿದರು. ನಾವು ಶೀಲವಂತರು, ಪಂಚಾಳ ಕುಲದವರು, ನಾವು ಅಮೋಘ ಸಿದ್ಧ ಅಂತ ಹೆಸರು ಇಡಂಗಿಲ್ಲ. ನಮ್ಮ ಮನೆ ದೇವರ ಸಿರಸಂಗಿ ಕಾಳಮ್ಮ, ನಮ್ಮ ಕುಲದೇವತಾ ಶರಣ ತಿಂತಿಣಿ ಮೌನೇಶ. ಬೇಕಾದ್ರೆ ಕಾಳಪ್ಪ ಅಂತೇಳಿಡ್ರಿ, ಬೇಕಾದ್ರೆ ಮೌನೇಶ ಅಂತೇಳ್ರಿ ಅಂಥೇಳಿ ತಕರಾರು ಮಾಡಿ ಜಾತಿ ವಿವಾದ ಮಾಡಿದ್ರು. ಅವ ಪ್ರಸಾದ ಕೊಡಾಗ ಜಾತಿ ನೋಡೇನೇನಪ್ಪ, ನೀವು ಹಾಗಿದ್ರಿ ನಿಮ್ಗೆ ಕೊಡೋದಿಲ್ಲ, ನಮ್ಮ ಜಾತಿಯವರಿಗೆ ಕೊಡ್ತೀನಿ ಅಂದೇನವ. ಹಂಗಲ್ಲಕ್ಕೆ ಬರೋದಿಲ್ಲದು. ಯಾಕೆ? ದೇವ ಪ್ರಸಾದ. ಹಾಗಾಗಿ ತೊಟ್ಲಾತು ನಾಮಕರಣ ಇಟ್ಟರು. ಯಾವಾಗ ಮೌನೇಶ ಅಂತ ಹೆಸರಿಟ್ಟರು ಆವಾಗ ನಾನೇನು ಮಾಡಿದೆ, ಯಾವನಿಂದ ನಮ್ಮ ಮನೆಯ ದೀಪನ್ನ ಬೆಳಗಿತ್ತೋ ಅವನ್ನ ಮರೆತು ಬೇರೆದವ್ರನ್ನ ಕರೀತಾರಲ್ಲ ಅಂದ ಬಳಕ ಈಕಿನ ಮಲಿ ಹಾಲ ಕುಡಿಬಾರದಂತ ನಾ ಕುಡಿಯೋದು ಬಿಟ್ಟೆ ಅಂದ. ತಾಯಿ ಪಕ್ಕದಲ್ಲಿ ಮಲಗಲಿಲ್ಲ, ಆಕಳ ಕಾಲಾಗ ಹೋಗಿ ಬೀಳ್ತಿದ್ದ. ಮುಂದೆ ಮತ್ತೆ ಕೆಲವು ದಿವಸಗಳಾದ ಬಳಿಕ ಪಂಚಾಂಗ ಆಯಿತು, ದೇವ್ರು ಕೇಳೋದಾಯಿತು. ಶುಕ್ರವಾರ ಮಂಗಳವಾರ ದೇವ್ರು ಹೇಳ್ತಾರಲ್ಲ ಅವ್ರ ಕಡೆ ಹೋಗಿ ಬಂದರು. ಇಲ್ಲಿ ನಮ್ಮೂರಾಗ ಯಾರು ಹೇಳಕ್ಕಿಲ್ಲ, ಇಲ್ಲಿ ಹೇಳೋರು ಬಂದರೆ ಸಿಟಿಗೆ ಬರಬೇಡ್ರಿ ಓ ಮತ್ತು ಏನು ಮಾಡಿ ಮುದ್ದೆ ದೇವ್ರು ಬರ್ತಾನ ಹೋಗ್ತಾನ, ಅವನ ಬೀಗೇನವ ಬರಲ್ಲ ಹೋಗಲ್ಲ. ಅವ ಅಖಂಡದನ, ಅಮರದನ, ಅಗಮ್ಯದನ, ಅಗೋಚರದನ, ಇಂಥ ದೇವನಿಗೆ ಬರ್ತಾನ ಹೋತಾನಂತಾರೆ. ಎಷ್ಟು ವಿಚಿತ್ರನ ಬೇಕು ಹೇಳ್ರಿ. ಎಲ್ಲವೂ ತನ್ನೊಳಗದದು. ಲಿಂಗ ಮಧ್ಯಂ ಜಗತ್ ಸರ್ವಂ ಹೇಳಿಲ್ಲೇನಪ್ಪ, ಏನ್ರಿ ಅದು? ಲಿಂಗ ಮಧ್ಯಂ ಲಿಂಗ ಜಗತ್ ಸರ್ವಂ. ಲಿಂಗ ಬಾಹ್ಯತ ಪರಮನಾಸ್ತಿ. ಲಿಂಗಕ್ಕೆ ಬಿಟ್ಟು ಹೊರಗೇನದ ನಾಸ್ತಿಕದದು, ಅದು ಶಾಶ್ವತಿಲ್ಲ. ಅಂತಪ್ಪ ಲಿಂಗ ದೇವನ ಒಳಗೆ ಹುಟ್ಟಿದವರು ನಾವೆಲ್ಲ. ದೇವರು ಬರುತ್ತಾನ ಹೋತಾನಂದ್ರೆ ದೇವ್ರು ಒಳಗೋದನ ಹೊರಗದಾನ?
ಮನ್ಯಾಗ ಅದಾನ, ಹೊರಗೆ ನೋದ ನಾವು. ಈ ಬ್ರಹ್ಮಾಂಡದೊಳಗೆಲ್ಲ ವ್ಯಾಪಕ ಅದ. ನಂದು ಬಳಕ ಬರೋದು ಹೋಗೋದು ಮಾಡಲ್ಲ. ಬರ್ತಾನ ಹೋತಾನ ಅಂತಿದ್ರಂದ್ರೆ ಅವ್ರಿಗೆ ದೇವ್ರ ಪತ್ತ ಗೊತ್ತಿಲ್ಲ, ತಿಳ್ಕೊಬೇಕಷ್ಟೇ. ನಿಮಗೆ ದಿನ ಹೇಳಿದೀನ. ಯಾಕಂದ್ರೆ ನನಗೆ 34-35 ವರ್ಷ ಐತ್ರಿ ಇದ್ರಾಗ ದಿನ. ಉತ್ತರ ಮುಗಿಸಿದ್ದ, ಎತ್ತರ ಮುಗಿಸಿದ್ದ, ಮನಗದ್ರ ಮುಗಿಸಿದ್ದ, ಹೋದ್ರ ಮುಗಿಸಿದ್ದ, ಎಲ್ಲ ಕಡೆ ಇಡೀ ಇದ್ರಾಗ ಎಷ್ಟು ಕೂದಲವಪ್ಪ ಶರೀರದಾಗ ಮುತ್ಯ ಲೆಕ್ಕ ಇಲ್ಲ. ಇದ್ರಾಗ 72,000 ಕೋಟಿ ನಾಡಿಗಳದಾವ್ರಿ. 72,000 ಕೋಟಿ ಅಂತ ಮರಾಠಿ ಒಳಗೆ ಬರುತ್ತೆ. ಇದ್ರಾಗ ಒಂದ ನಾಡಿ ಫರಕ್ ಆಯ್ತಂದ್ರೆ ಮುಗಿತ್ರಿ. ಆ ಬಳಿಕ ಇದ್ರಾಗ 5 ಗಾಳಿ ಅವ್ರಿ, ಪಂಚವಾಯು ಅಂತ ಬರ್ತಾವ. ಅವು 5 ಗಾಳಿಗಳ ಸರಬರಾಜು ದೇಹದಾಗ ಚಲೋ ಇತ್ತು ಅಂದ್ರೆ ನಮಗೆ ಆರಾಮ್ ತೆಪ್ಪಂಗಿಲ್ಲ. ಅದರಾಗ ಒಂದು ಗಾಳಿ ನಿಂತು ಅಂತಂದ್ರೆ ನಮ್ಗೆ ತೆಪ್ತದೆ. ಗಾಳಿ ಒಳಗಿಂದ ಇರ್ಲಾರ್ದನ್ನ ಸಂಡಸ್ ಹೊರಗೆ ಬರಲ್ಲ. ಅದಕ್ಕೇನಂತಾರೆ ಅಪಾನವಾಯು, ಉದಾನವಾಯು, ಸಮಾನವಾಯು, ಪ್ರಾಣವಾಯು, ಹಿಂಗೆ 5 ಗಾಳಿಗಳದಾವ. ಈಗ ಬೋರ್ವೆಲ್ ಮಷಿನ್ ನೋಡ್ರಿ ಅಲ್ಲಿ ನೀವು, ಬೋರ್ ಹೊಡ್ಯೋದು ಮಷೀನ, ಅದು ಎದರಿಂದ ಹೊಡಿತದೆ ರೀ? ಅದು ಗಾಳಿಯಿಂದೇ ಹೊಡಿತದೆ. ಗಾಳಿಯಿಂದೇ 1000 ಫೂಟ್ ಕೆಳಗಿರತಕ್ಕಂಥ ಒಡೆದ ಕಲ್ಲಿನ ಪುಡಿಯನ್ನು ಮ್ಯಾಲ ತಂದು ಚೆಲ್ತದೆ. ಹಂಗೆ ನಮ್ಮೊಳಗೂ ವಾಯು ಅದಾವ. ಆ ವಾಯು ಎಲ್ಲ ಚೆನ್ನಾಗಿರಬೇಕಾಗಿತ್ತು ಅಂದ್ರೆ ನಾವು ಆಹಾರ ನಿಯಂತ್ರಣ ಮಾಡಬೇಕಾಗ್ತದೆ. ಆಹಾರ ನಿಯಂತ್ರಣ ಮಾಡಬೇಕಾಗಿತ್ತು ಅಂತಂದ್ರೆ ನಮ್ಮಲ್ಲಿ ವಿಚಾರ ಚಲೋ ಬೇಕಾಗ್ತದೆ. ವಿಚಾರ ಚಲೋ ಬೇಕಾಗಿತ್ತು ಅಂತಂದ್ರೆ ಶರೀರದ ವ್ಯಾಯಾಮ ಮಾಡಬೇಕಾಗ್ತದೆ. ಹೀಗೆಲ್ಲ ಸರ್ಕ್ಯುಲೇಷನ್ ಅದಾವ. ಅದ್ರ ಚಿಂತೆ ಯಾರಿಗದು ಹೇಳ್ರಿ? ಯಾವಾಗ ಉಣ್ತೀವೋ, ಯಾವಾಗ ತಿತ್ತೀವೋ, ಏನು ಕುಡಿತೀವೋ, ಏನು ಸುಡುಗಾಡು ಮಾಡ್ತೀವೋ ಏನೂ ಅರಿವಿಲ್ಲ. ಏನು ಮಾಡೋದು? ಎಂಥ ಮಾನವ ಜನ್ಮ ಪಡ್ಕೊಂಡು ಬಂದಿರಿ ಅಪ್ಪಯ್ಯ, ಇಂಥ ಜನ್ಮ ಮತ್ತೊಮ್ಮೆ ನಿಮಗೆ ಸಿಕ್ಕಿತ್ತೇನಪ್ಪಯ್ಯ ಅಂತ ಮಡಿವಾಳಪ್ಪನವರು ಕೇಳ್ಕೊಂಡು ಬಂದಾರ. ಇಷ್ಟೆಲ್ಲ ಇದ್ದರೂ ಕೂಡ ಅದರ ಬೆಲೆನೇ ನಾವು ಮಾಡೋದಿಲ್ಲ. ದವಾಖಾನಿಗೆ ಮಾತ್ರ ಒಯ್ದು ಹಾಕ್ತೀವ್ರಿ 4 ಲಕ್ಷ. ಏನಾಗ್ಯದ್ರಿ? ಬೈಪಾಸ್ ಆಗ್ಯದ್ರಿ. ಬೈಪಾಸ್ ಆಗ್ಯದ್ರಿ. ಎದೆ ಹರಿಯದೆ, ಕಾಲು ಹರಿಯದೆ, ತೊಡೆ ಹರಿಯದೆ, 4 ಲಕ್ಷ ರೂಪಾಯಿ ಹಾಕೋದು ಏನು ಮಾಡೋದು? ಏನೂ ಹಾಕ್ಕೊಳ್ಳಾರ್ದಂಗೆ ಮಾಡ್ಕೊಳಕ್ಕೆ ಬರ್ತದೆ, ಖರೆ ನೀವು ಮಾಡಲ್ಲ, ಕಲಿಯಂಗಿಲ್ಲ. ನನ್ನದೇ ಬಾಯಿ ಬಾತ್ ಹೋಯ್ತು ಹೇಳಿ 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 20 ವರ್ಷ ಹೇಳ್ತಿರ್ತೀನಿ ನಾನು ನಿಮಗೆಲ್ಲ. ಕಪಾಲಿ ಬಾತ್ ಮಾಡಿರಿ, ಅನ್ಲೋಮ್ ವಿಲೋಮ್ ಮಾಡಿರಿ, ಹಂಗೆ ಮಾಡಿರಿ, ಹಿಂಗೆ ಮಾಡಿರಿ ಅಂತ ಹೇಳಿದ್ರೆ ತಲೆ ಹಾಕ್ತೀರಿ, ಮತ್ತು ನಿಮ್ಗೆ ಮನಸ್ಸಿಗೆ ಬಂದದ್ದೇ ಮಾಡ್ತೀರಿ. ಅವರು ಅದಕ್ಕೆ ಅಂದರು, ಹೇಳಿದ ಮಾತು ಕೇಳುವಲ್ಲಿ ನಿನ್ನ ಹೀನ ಗುಣದ ಬುದ್ಧಿ ಬಿಡುವಲ್ಲಿ ಶಿವ ಶಿವ ಶಿವನುವಲ್ಲಿ. ಹಸ್ತಬಂಧನ ಜಂಗಮ ಯೋಗಿ, ಕುಸ್ತಿ ಕಾಳಗ ಮಾಡಿದೆ ನೀಕಾಗಿ, ಮುಂಜಿನ ಮನೆಗೆ ಹೋಗಂದಿ ಸಾಗಿ, ನಿನಗೆ ಪುಣ್ಯ ಹೆಂಗೆ ದೊರೆದಿತ್ತೋ ಹಳೆಗೆ ಹೋಗಿ. ಹಿರಿಯರು ಗಳಿಸಿದ ಪುಣ್ಯದ ರೊಕ್ಕ, ಬೆಚ್ಚ ಬೆಳತನ ಮಾಡಿಟ್ಟಿ ಲೆಕ್ಕ, ಕೊಳ್ಳಿ ತಗೊಂಡು ಕಳ್ಳ ಮನೆ ಹೊಕ್ಕ, ನೀ ನೆಳ್ಳಾಡಿ ಅಳುದು ಕಂಡು ಮ್ಯಾಗ ಶಿವನಕ್ಕ. ಏನು ಮಾಡ ವಿಷಯ ನಡೆದಿತ್ತು ರೀ ಮುತ್ಯ. ಅಲ್ಲಿಗೆ ಬರ್ಬೇಕಲ್ಲ ಹೊಳ್ಳಿ, ಮತ್ತನ ಅಲ್ಲಿಗೆ ಬರ್ಬೇಕಿಲ್ಲ. ನಾ ಸಂಗೊಳಗಿದ್ದು ಬಂದಿದ್ರೆ ಮತ್ತೆ ಎಲ್ಲಿ ಹೋಗ್ಬೇಕು? ಅಲ್ಲಿಗೆ ಹೋಗ್ಬೇಕಲ್ಲ. ಯಾವ ಕಡೆ ಹೋದ್ರೆ ಏನು ಹಾದಿಗೆ ತೆಪ್ಪಿದ ನೋಮುತ್ಯ ಅಂತ ಕೇಳ್ತಿರ್ತಾರೆ. ಈ ಕಡೆ ಯಾಕೆ ಬಂದಿತ್ತು ಕೇಳ್ತಿರ್ತಾರೆ ಅವ್ರು. ನಮ್ಮ ಹಾದಿಲಿ ನಾವು ಹೋದ್ರೆ ಇಲ್ಲ, ಸಂಗೊಳಿಗೆ ಅವನು ಸಂಗೊಳಿಗೆ ಹೊಂಟಾನ, ಅದನ್ನು ತೆಪ್ಪಿ ಕಡೆ ಎಡ್ರಾಮ್ ಕಡೆ ಹೊಂಟೇವಂದ್ರೆ ಮುತ್ತೆಂತ ಎಲ್ಲಿ ಫರಕ್ ಆದಂಗೆ ಕಾಣಿಸ್ತದೆ ಅಂತಿರ್ತಾರೆ. ಅದಕ್ಕೆ ಎಲ್ಲಿಗೆ ಬಿಟ್ಟಿಯಪ್ಪ? ಸಂಧ್ಯಾಕಾಲದಲ್ಲಿ ಪ್ರಸಾದ ತೀರಿಸಿಕೊಂಡು ಸಿದ್ಧಲಿಂಗ ಮಹಾರಾಜರು ದಸ್ತಪ್ ಮಹಾರಾಜರನ್ನು ಹೇಳಾಕತ್ಯಾರ. ಏನಂತ? ಹಿಂಗೆ ಮಾಡೋದರು. ದೇವರೇ ಆಯಿತು, ಪಂಚಾಂಗ ಆತು, ಎಲ್ಲ ಆತು, ಕೊನೆಗೆ ಮತ್ತೆ ಯಾವ ಪ್ರಸಾದ ಕೊಟ್ಟಿದ ಆ ಅಪ್ಪನ 3 ಏಣಿನ ಜಾಡಿ ಹೆಗಲ ಮ್ಯಾಗ, ಜಟಜೂಟಧಾರಿ, ತ್ರಿಪುಂಡ ಧಾರಣ ಭಸ್ಮ, ರುದ್ರಾಕ್ಷಿ ಮಾಲೆಯನ್ನು ಧರಿಸಿ ಕಾಲಲ್ಲಿ ಯಾವಿಗೆ ಹಾಕ್ಕೊಂಡು ಮತ್ತೆ ನಮ್ಮ ಮನೆಗೆ ಬಂದು ಅಮ್ಮ ಹೋಗಿ ನಮಸ್ಕಾರ ಮಾಡಿದ್ಲು. ಯಪ್ಪ ಯಪ್ಪ, ಇಂದೊಂದು ದಿನಗಳಲ್ಲಿ ಒಬ್ಬ ಸಾಧು ಜಂಗಮ್ ಬಂದು ಮಗ ಕೊಟ್ಟು ಹೋಗಿದ್ದಾನೆ, ನನ್ನ ಮಗ ಒಟ್ಟ ಹಾಲು ಕುಡಿಯಲಾಗ್ಯಾನೆ ಅಪ್ಪ.
ನಿಮ್ಮ ಮೂಗು ಸೊರಕತ್ತಂದ್ರೆ ಇವರು ತರಿಕೆ ಹುಡ್ತದೆ ಇವರಿಗೆಲ್ಲ. ಅದರಾಗ ಖರೆ ಹೇಳ್ತೀರಿ ಗೊತ್ತಾಗಲ್ಲ, ಸುಮ್ ಕಳಿತೀರಿ ಗೊತ್ತಾಗ ಅನಜಿಕೆ ಹಾಕೋ ಸಲ ಹೇಳ್ತೀರಿ ಯಾರಿಗೂ ಗೊತ್ತಿಲ್ಲ. ಆ ಮನೆಗೆ ಊಟಕ್ಕೆ ಬಂದಿರಬೇಕು ಸೌರಿಸಿ ಒಟ್ಟು ಒಟ್ಕೊಂಡು ಕುಂಡಿರ್ತೀರಿ ನಿಮ್ಮ ಮನಸ್ಸಿನಂದು ಹಳ್ಳಿ ಬಂದು ಕೂಡಲೇ ಈ ಮನೆಯಾಗ ಸಾಕಾಗ್ಯದ ನಾನು ಎಲ್ಲೇರಿ ಹೋಗಿ ಹೊಳಿ ಹಾರ್ಕೊಳ್ಳೆ ನಂದಂಗೆ ಆಗ್ಯದ ಅಂದು ಕೂಡಲೇ ಇವ ಕೈ ತೊಗೊಳದು ಬಿಟ್ಟು ಏನಾಗ್ಯದ ಹೇಳು ಮೊದಲು, ನಿಂದೇನು ರಿಪೋರ್ಟ್ ಅದ ಹೇಳು, ಯಾರೇನಂದ್ರೆ ಹೇಳು. ಅವ್ರಿಗೆ ಮಕ್ಕಳಿಗೆ ಒಬ್ರಿಗೆ ಮನ್ಯಾಗ ಇಟ್ಟರೆ ಕೇಳನಾತ ನಾವು ಹ್ಯಾಂಗೆ ಮಾಡೋದು ಹೇಳ್ರಿ. ನಮ್ಮಮ್ಮ ಹಿಂಗಳ್ಳು ಕತ್ಲು, ಅಪ್ಪ ಕೇಳ್ತಾನೆ ಏನಾಗಿದೆ ತಾಯಿ? ಯಪ್ಪ ಮಗ ಮಗ್ಗಲಚ್ಚಿ ಮಲಗಲ್ಲ, ಎದೆ ಹಾಲನ್ನು ಉಣಿಸ್ಬೇಕಂತಂದ್ರೆ ಮಲಿನ ಬಾಯಾಗ ಹಿಡಿಬಲ್ಲ, ಏನ ಎಲ್ಲ ಮುಗಿದಿದೆ. ಯಪ್ಪ ನಿನ್ನ ಕಾಲಿಗೆ ಬೀಳ್ತೀನಿ, ನನ್ನ ಮಗನ್ನ ಶುದ್ಧ ಮಾಡು ಅಂತ ಹೇಳಿದಾಗ ಅವ ಹೇಳ್ತಾನೆ, ಯವ್ವ ಸಾಧು ನಿನಗೆ ಸಂತಾನ ಕೂಡ ಏನು ಹೇಳ್ಯಾನ, ಗಂಡು ಮಗ ಹುಟ್ಟಿ ಬರ್ತಾನಂತ ಹೇಳ್ಯಾನಪ್ಪ. ಮತ್ತೇನು ಹೇಳ್ಯಾನ, ಅವನ ಹೆಸರಿಡು ಅಂದಾನ. ನಮ್ಮ ಜಾತಿಯವರೆಲ್ಲ ಕೂಡಿಕೊಂಡು ಜಾತಿ ಭೇದ ಮಾಡಿ ಹೆಸರಿಡಬೇಡ ಅಂತಂದ್ರು. ಅಂದಿನ ಹಿಡ್ಕೊಂಡೇ ಹಿಂಗೆ ಮಾಡ್ಲಿಕ್ಕತ್ತೇನಿಯಪ್ಪ ಅಂದ್ಲು. ಯವ್ವ ಅವ್ರದ್ದೆಲ್ಲ ಬಿಡು, ನೀನು ಸಿದ್ಧಲಿಂಗ ಅಂತ ಕರಿ, ನಿನ್ನ ಮಗ ನಿನ್ನ ಮಗಲಾಗ ಬರ್ತಾನ, ನಿನ್ನ ಹಾಲ ಕುಡಿತಾನಂತ ಹೇಳಿ ಹೋದ ಅಪ್ಪ ನಿನಗೆ ದೀಕ್ಷಾ ಕೊಡುವಂಥವ ಅಪ್ಪ. ನಾವು ಇಬ್ಬರು ಒಂದೇ ಅಪ್ಪನ ಮಕ್ಕಳಪ್ಪ, ಅದಕ್ಕೆ ನಿನಗೆ ದೀಕ್ಷಾ ನಾನು ಕೊಡಲಿಲ್ಲಣ್ಣಪ್ಪ, ಕೊಡಲಿಲ್ಲ. ಅದಕ್ಕೆ ನೀನು ನಾಳೆ ಬೆಳಗ್ಗೆ ಅನುಷ್ಠಾನ ಮಾಡು, ನಿನ್ನ ಗುರು ನಿನ್ನ ಮನೆಗೆ ಬರ್ತಾನಂಥೇಳಿ ಹೇಳಿದಾಗ ದಸ್ತಪ್ ಮಹಾರಾಜರಿಗೆ ಇಷ್ಟು ಸಂತೋಷ ಆಯಿತು. ಯಪ್ಪ ಎಂಥ ಗುರುನ